ಈ ಅಶೋಕ್ ಅವರು ಭಾಳ ವಿಚಾರಗಳನ್ನು ವೈರ್ಲೆಸ್ ಮೆಸೇಜ್ಗಳು ಅಂತೇಳಿ ಹೇಳಿದ್ರು. ಅವೆಲ್ಲವೂ ಕೂಡ ಬಹುಶಃ ಒಳ್ಳೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ ನನಗೆ. ಕುನಾ ಅವರ ರಿಪೋರ್ಟು ಅಲ್ಲಿ ಅವ್ರ ಕ್ರಾನಲಾಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಯಾಕಂದರೆ ನಾನು ಇವ್ರು ಹೇಳಿದ್ದು ಅಲ್ಲಿ ಕುನಾ ಅವರು ಹೇಳಿರ್ತಕ್ಕಂಥದ್ದು ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿ ಇತ್ತು. ಆಮೇಲೆ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ನಿಮಗೆ ಹೃದಯ ಇದ್ದಿದ್ರೆ, ಮನುಷ್ಯತ್ವ ಇದ್ದಿದ್ರೆ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ. ನಾನು ಅವತ್ತೇ ವಿಷಾದ ವ್ಯಕ್ತ ಮಾಡಿದ್ದೇನೆ. ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ. ನನ್ನ ರಾಜಕೀಯ ಜೀವನದಲ್ಲಿ 42 ವರ್ಷಗಳು ಶಾಸಕನಾಗಿ ಈ ಮನೆಯಲ್ಲಿದ್ದೀನಿ. 42 ವರ್ಷಗಳಿಗೂ ಜಾಸ್ತಿ. ಜನವರಿ 83ರಲ್ಲಿ ನಾನು ಬಂದದ್ದು ಇಲ್ಲಿಗೆ. 83ರಿಂದ ಇವತ್ತಿನವರೆಗೆ ಇಂಥ ಘಟನೆ ನಡೆದೇ ಇರಲಿಲ್ಲ. ಇಂಥ ಕಹಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ. ಕಾಲು ತುಳಿತದಿಂದ 11 ಜನ ಸತ್ತಿರ್ತಕ್ಕಂಥದ್ದು, ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ಕಾಲು ತುಳಿತದಿಂದ ನಾನು ನೋಡೇ ಇರಲಿಲ್ಲ. ಅದಕ್ಕೆ ದುಃಖ ಇದೆ. ನಾನು ದುಃಖ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ. ಆದರೆ ಒಂದು ಮಾತನ್ನು ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲ ಸರ್, ನಾನು ನೋಡಿ ಪುನಃ ಆಯ್ತು ಕೂತಿದ್ದೀನಿ. ನನಗೆ ಸಪೋರ್ಟ್ ಏನು ಬೇಡ. ನಾವು ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ, ಆಮೇಲೆ ಮಾತಾಡೋಣ. ಯಾಕಂದರೆ ಇವರು ಈ ಒಂದು ಟ್ಯಾಕ್ಟಿಕ್ಸ್ ಕಲ್ತ್ಕೊಬಿಟ್ಟಿದ್ದಾರೆ. ಮಾತನಾಡುವಾಗ ಮಧ್ಯೆ ಎದ್ದೇಳೋದು, ಡೈವರ್ಟ್ ಮಾಡ್ಬೋಣ ಆತಗೆ ಅಂತ. ಬರ್ತೀನಿ ಅಂದ್ರೂ ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸರ್? ನೋಡಿ ಸುನೀಲ್, ಕೂತ್ಕೊಳ್ಳಪ್ಪ. ನೀನು ಒಳ್ಳೆ ಫ್ರೆಂಡು. ನೀನು ಯಾಕೆ ಹಿಂಗೆ ಮಾಡ್ತೀಯ? ಮಾನ್ಯ ಅಧ್ಯಕ್ಷರೇ, ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು, ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು. ಅವರ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ. ಆ ನೋವು ಕೂಡ ಈಗಲೂ ಕೂಡ ನಾನು ಡಿಸ್ಟರ್ಬ್ ಆಗಿದ್ದೀನಿ. ನಿಜ ಹೇಳಬೇಕು ಅಂತಂದರೆ, ಅವತ್ತು ಇಡೀ ದಿನ ಸಾಯಂಕಾಲ ನನಗೆ 5:15 ಗೊತ್ತಾಯಿತು. 5:15 ಗೊತ್ತಾಗ ಅವರಿಗೆ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ. 5:15 ಅದು ಒಂದು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ. ನಿಜ, ಹೋಗಿದ್ದದ್ದು ನಿಜ. ಅದರಲ್ಲಿ ಡಿನೇ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ.